ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಯನ್ನು ರದ್ದು ಮಾಡಿದ ಹೈಕೋರ್ಟ್. ಸಿ ವಿ ನಾಗೇಶ್ ಅವರ ವಾದ, ಬಹಳಷ್ಟು ಸಾಕ್ಷಿ ಕೊರತೆ ಮತ್ತು ವಿನಯ್ ಕುಲಕರ್ಣಿ ಪಾತ್ರ ಈ ಕೊಲೆ ಕೇಸಲ್ಲಿ ಏನೂ ಇಲ್ಲ ಅಂತ ಅವರ ಪರ ವಕೀಲರು ಇಟ್ಟಂತಹ ಕೆಲವು ಡಾಕ್ಯುಮೆಂಟ್ಸ್ ಹೈಕೋರ್ಟನ್ನು ಕನ್ವಿನ್ಸ್ ಮಾಡಿದೆ. ಸೊ ಹೈಕೋರ್ಟ್ ವಿನಯ್ ಕುಲಕರ್ಣಿ ಅವರ ಎರಡೂ ಬೇಡಿಕೆಗಳನ್ನು ಪುರಸ್ಕರಿಸಿದೆ. ಒಂದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿದ್ದಂಥ ತೀರ್ಪು ಜೀವಾವಧಿ ಶಿಕ್ಷೆ ಅದನ್ನು ಅಮಾನತು ಮಾಡಬೇಕು ಮತ್ತು ಜಾಮೀನನ್ನು ಕೊಡಬೇಕು ಅನ್ನೋದು, ಅದೆರಡನ್ನೂ ಕೂಡ ಪುರಸ್ಕರಿಸಿದೆ. ಈಗ 2016ರಲ್ಲಿ ಧಾರವಾಡದಲ್ಲಿ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 16 ಮಂದಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು. ಸಿ ವಿ ನಾಗೇಶ್ ಅವರು ವಾದ ಏನಾಗಿತ್ತು? ಇಲ್ಲಿನ ಇನ್ವೆಸ್ಟಿಗೇಷನ್ನಲ್ಲಿ ವಿನಯ್ ಕುಲಕರ್ಣಿ ಅವ್ರಿಗೆ ಸಂಕಷ್ಟ ಎದುರಾಗಿರಲಿಲ್ಲ. ಯಾವಾಗ CBIಗೆ ಹೋಗುತ್ತೋ ಆಗ ಏಕಾಏಕಿ ಇಲ್ಲದೆ ಇರೋದೆಲ್ಲ ಸುತ್ತಕೊಂಡಿದೆ. ಸೊ CBI ಜೊತೆಗೆ ಸೇರಿಕೊಂಡು ಕೆಲವು ಸಂಚುಗಳು ರೂಪಿಸಲ್ಪಟ್ಟಿವೆ ಅಂತ ಅವರು ವಾದ ಮಂಡಿಸಿದ್ರು. ಮತ್ತು ಇಲ್ಲಿ ಏನೂ ಸಾಕ್ಷಿ ಕರೆಕ್ಟ್ ಆಗಿರುವಂಥ ಟೆಕ್ನಿಕಲ್ ಎವಿಡೆನ್ಸನ್ನೇ ಎಸ್ಟಾಬ್ಲಿಷ್ ಮಾಡ್ದೇ ಈ ರೀತಿಯ ಆರೋಪಗಳನ್ನು ಮಾಡಲಾಗಿದೆ ಅನ್ನುವ ವಾದವನ್ನು ಮಂಡಿಸಿದರು. ಫಾರ್ ಎಕ್ಸಾಂಪಲ್ ಸಿಮ್ ಕಾರ್ಡ್, ಆ ಕೊಲೆ ಕೇಸಲ್ಲಿ ಸಿಮ್ ಕಾರ್ಡ್ ಏನು ಬಳಕೆ ಆಗಿದೆ ಅದನ್ನು ವಿನಯ್ ಕುಲಕರ್ಣಿ ಅವರಿಗೆ ಲಿಂಕ್ ಎಸ್ಟಾಬ್ಲಿಷ್ ಮಾಡುವಲ್ಲಿ ಸೋತಿದ್ದಾರೆ. CCTV ದೃಶ್ಯಾವಳಿಗಳ ವಿಚಾರದಲ್ಲಿರಬಹುದು, ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್, ಎಷ್ಟು ಮುಂದುವರೆದ ಯುಗದಲ್ಲಿ ಮೊಬೈಲ್ ಕಾಲ್ ಲಿಸ್ಟೋ, ಲೊಕೇಶನ್ನೋ, ಟೆಕ್ನಿಕಲ್ ಎವಿಡೆನ್ಸನ್ನೇ ಕೊಡದೆ, ಯಾವುದೇ ಅಂಥ ಎಸ್ಟಾಬ್ಲಿಷ್ಮೆಂಟ್ ಆಗದೆ ಅಲ್ಲಿ ಹೇಗೆ ಈ ಕೇಸ್ನಲ್ಲಿ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ? ಇದು ಬಹಳ ದೊಡ್ಡ ಸಂಚಾಗಿದೆ ಅನ್ನುವಂಥ ವಾದವನ್ನು ಮಂಡಿಸಿದರು. ಈಗ ಹೈಕೋರ್ಟ್ ಇಲ್ಲಿ ಯಾವುದೇ ಮೇಲ್ನೋಟಕ್ಕೆ ಸಾಕ್ಷಿಗಳು ಸಿಗ್ತಿಲ್ಲ ಈ ಕೇಸಲ್ಲಿ ಅನ್ನುವಂಥ ವಿಚಾರವನ್ನು ಪರಿಗಣಿಸಿ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಈಗ ಅವರ ಶಾಸಕ ಸ್ಥಾನ ರದ್ದಾಗಿತ್ತು, ಈಗ ಮತ್ತೆ ಅವರ ಶಾಸಕ ಸ್ಥಾನಕ್ಕೆ ಜೀವ ಬಂದಂತಾಗಿದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಾರೆ. ಇಲ್ಲಿ ಯಾವ ಆಧಾರದಲ್ಲಿ ಜಾಮೀನನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕಾಪಿ ನಮ್ಮ ಕೈಗೆ ಸೇರ್ತಾ ಇದ್ದ ಹಾಗೆ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತೀವಿ ಅಂತ ಅವರ ವಿರುದ್ಧ ವಾದ ಮಾಡಿದಂಥವರು ತಯಾರಿಯನ್ನು ಮಾಡಿದ್ದಾರೆ. ಇದು ಖಂಡಿತ ಸುಪ್ರೀಂ ಕೋರ್ಟ್ಗೆ ಹೋಗೇ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾರ ಕಡೆಗಾದರೂ ಕೂಡ ಇನ್ನೊಂದು ಕಡೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೇ ಹೋಗ್ತಾರೆ ಅಂತ. ಸೊ ವಿನಯ್ ಕುಲಕರ್ಣಿ ಜಾಮೀನಿನ ವಿರುದ್ಧ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ಆದರೆ ವಿನಯ್ ಕುಲಕರ್ಣಿ ಪರ ನಿಂತಿರುವಂಥ ವಕೀಲರು ಹೇಳ್ತಿರೋದೇನು? ಈಗ ಹೈಕೋರ್ಟಲ್ಲಿ ನಾವು ಮನವರಿಕೆ ಮಾಡಿಕೊಟ್ಟಿದ್ದು ಇಷ್ಟೇ, ಇಲ್ಲಿ ಯಾವುದೇ ಸಾಕ್ಷಿ ವಿನಯ್ ಕುಲಕರ್ಣಿ ಜೊತೆ ಲಿಂಕ್ ಆಗ್ತಿಲ್ಲ, ಅದನ್ನೇ ಸುಪ್ರೀಂ ಕೋರ್ಟ್ನ ಮುಂದೆ ಕೂಡ ಇಡ್ತೀವಿ. ಸೊ ಖಂಡಿತವಾಗಿಯೂ ಅವ್ರಿಗೆ ಜಯ ಸಿಗತ್ತೆ ಅನ್ನುವಂಥ ಭರವಸೆಯಲ್ಲಿ ಇದ್ದಾರೆ. ಭಾರೀ ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ಕೇಸ್ ಇದು. ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೆದಿದ್ದಂತಹ ಕೇಸ್ ಇದು. ಬೈ ಎಲೆಕ್ಷನ್ನೇ ಆಗಿಬಿಡುತ್ತಾ ಅನ್ನೋ ತನಕ ವಿನಯ್ ಕುಲಕರ್ಣಿ ಅವ್ರಿಗೆ ಈ ಒಂದು ಪ್ರಕರಣ ಕಂಟಕವಾಗಿ ಕಾಡಿತ್ತು. ಶಾಸಕ ಸ್ಥಾನ ರದ್ದಾಗುವ ಮೂಲಕ ಡೆವಲಪ್ಮೆಂಟ್ಸ್ ಆಗಿತ್ತು. ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಇದ್ರ ನಡುವೆ ಯೋಗೇಶ್ ಗೌಡ ಅವರ ಪತ್ನಿ, ಅವತ್ತು ಕೋರ್ಟ್ ತೀರ್ಪು ಅದನ್ನು ನಾವು ಗೌರವಿಸಿದ್ವಿ, ಇವತ್ತು ಗೌರವ ಕೊಡ್ತೀವಿ, ನಾವಂತೂ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ಅನ್ನುವ ಅಚ್ಚರಿಯ ಮಾತುಗಳನ್ನು ಆಡಿದ್ದಾರೆ. ನಾನೇನು ಅವರಿಗೆ ಶಿಕ್ಷೆ ಆಗೈತೆ ಅಂತೇಳಿ ನಾನು ಖುಷಿನೂ ಪಟ್ಟಿಲ್ಲ, ಅವರಿಗೆ ನೋವು ಆಗೈತೆ ಅಂತ ದುಃಖನೂ ಪಟ್ಟಿಲ್ಲ. ತೀರ್ಪುನು ನ್ಯಾಯಾಧೀಶರ ಕೊಟ್ಟಿದ್ದು, ಇವತ್ತಿನ ತೀರ್ಪುನು ನ್ಯಾಯಾಧೀಶರ ಕೊಟ್ಟಿದ್ದು. ಅವತ್ತು ತಲೆಬಾಗ್ಲೇಬೇಕು, ಇವತ್ತು ತಲೆಬಾಗ್ಲೇಬೇಕು. ಅಷ್ಟು ಪಕ್ಷದಿಂದ ಸಾಕಷ್ಟು ರೊಕ್ಕ ತಗೊಂಡಾರ, ಅವ್ರು ಮಾಡ್ತಾರ. ನಾವು ಯಾವುದು ಏನಿಲ್ಲ, ನಂಗೆ ಯಾವುದಿಲ್ಲ, ನನ್ಗೆ ಜನ ಹಿರಿಯರ ನನ್ನ ಮಕ್ಕಳು ಅಷ್ಟ ಅಂತೇಳಿ ಬಡ್ದಾಡಿ ನಾನು ಅಷ್ಟು ಇನ್ನು ಮುಂದಾದರೂ ಅಷ್ಟೇ ಬಡ್ದಾಡ್ತೇನೆ. ಇವತ್ತು ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇತರ ಆರೋಪಿಗಳು ಜಾಮೀನು ಅರ್ಜಿ ಮತ್ತು ವಿನಯ್ ಕುಲಕರ್ಣಿ ಅವರು ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದರೆ ಇಂಥ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿತ್ತು ಅದಕ್ಕೆ ತಡೆ ಕೊಡಬೇಕು ಅಂತ ನಮ್ಮದು 2 ಅರ್ಜಿಗಳು ಸಲ್ಲಿಸಿದ್ವಿ. ಆ 2 ಅರ್ಜಿಗಳನ್ನ ಮಾನ್ಯ ವಿಭಾಗೀಯ ಪೀಠ ಅಂದರೆ ಡಿವಿಷನ್ ಬೆಂಚ್ನ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಇವತ್ತು ಅಲೋ ಮಾಡಿ ಒಂದಷ್ಟು ಕಂಡೀಷನ್ಸ್ನ ಸಹ ಇಂಪೋಸ್ ಮಾಡಿದೆ. ಅದ್ರಲ್ಲಿ ನಾವು ಮುಖ್ಯವಾದಂಥ ವಾದ ಮಂಡನೆ ಮಾಡಿದ್ವಿ. ಪ್ರಮುಖವಾಗಿ ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು ವಿನಯ್ ಕುಲಕರ್ಣಿ ಪರವಾಗಿ ವಾದ ಮಾಡಿದ್ರು. ವಿನಯ್ ಕುಲಕರ್ಣಿ ಅವರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಪಾತ್ರ ವಹಿಸಿಲ್ಲ. 2016ರಲ್ಲಿ ಆಲ್ರೆಡಿ ಬೇರೆ ಅಂದರೆ ಲೋಕಲ್ ಪೊಲೀಸರು, ಧಾರವಾಡ ಪೊಲೀಸರು ಈ ಕೇಸ್ನ ತನಿಖೆ ಮಾಡಿ ಬೇರೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿನ ಸಲ್ಲಿಸಿದ್ರು ಅನ್ನೋದನ್ನ ಅಲ್ಲಿ ಅದಾದ ನಂತರ 4 ವರ್ಷಗಳ ನಂತರ CBIಗೆ ಈ ಪ್ರಕರಣ ಹಸ್ತಾಂತರ ಆಗಿತ್ತು. ಅಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿತ್ತು. ಯಾವುದೇ ರೀತಿಯ ಎಲ್ಲಷ್ಟು ಸಹ ಪಾತ್ರ ಅವ್ರದ್ದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿ ವಿ ನಾಗೇಶ್ ಸರ್ ಅವರು ವಾದ ಮಂಡನೆ ಮಾಡಿದರು. CBIಯಿಂದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ SV ರಾಜು ಅವರು ಸಹ ಬಂದು ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಈ ಕೇಸಲ್ಲಿ ಅನ್ನೋದು ವಿಚಾರವನ್ನು ವಾದ ಮಂಡನೆ ಮಾಡಿದರು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ
ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ. ಸರ್ವೇ ಸಾಮಾನ್ಯ ನಾವು ಕೂಡ ಅಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ, ನಾವು ಮಾಡ್ತೀವಿ. ಈಗ ಅವ್ರ ಪರವಾಗಿ ಆದೇಶ ಬಂದಿದೆ, ಅವ್ರ ಪರವಾಗಿ ಬಂದಿರಲಿಲ್ಲ ಅಂದರೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರು, ಈಗ ಅವ್ರ ಪರವಾಗಿ ಬಂದಿದೆ, ಈಗ ನಾವು ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.